साधनम् श्रीविघ्नेश्वराय नमः। सोमो वा एतस्य राज्यमादत्ते एतावन्तो मे देवानागुं समाः एवास्मै सवान् प्रयच्छन्ति तेनं पुनः सुवन्ते राज्याय देवसूराजा भवति। मनोन्मनाय नमः। अघोरेभ्यो घोरेभ्यो घोरघोरतरेभ्यः सर्वेभ्यः सर्वशर्वेभ्यो नमस्ते अस्तु रुद्ररूपेभ्यः। तत्पुरुषाय विद्महे महादेवाय धीमहि तन्नो रुद्रः प्रचोदयात्। ईशानः सर्वविद्यानामीश्वरः सर्वभूतानां ब्रह्मणोऽधिपतिर्ब्रह्मा शिवो मे अस्तु सदा शिवो। राजाधिराजाय प्रसह्यधारिणे नमो वयं वै कामेश्वरो वै श्रवणो ददातु कुबेराय श्रवणाय महाराजाय नमः। पर्याप्त्या अनन्तरायाय सर्वस्तोमो निञ्जयति यो वेदालो स्वरः प्रोक्तो वेदान्ते च प्रतिष्ठितः तस्य प्रकृतिलीनस्य च परः स महेश्वरः। गणपत्यम्बिका शिवविष्णुसहितमञ्च ब्रह्मात्मक श्री उमामहेश्वराय नमः। वेदोक्तमन्त्रपुष्पं समर्पयामि। यानि कानि च पापानि जन्मान्तरकृतानि च तानि तानि विनश्यन्ति प्रदक्षिणां गणेश्वर। ಹೂಗು ಹಾಕಿ ಹೇಳಿ ಮನೆಯವರು ಹೂಗು ತೆಕ್ಕೊಳ್ಳಿ ಮತ್ತೆ ಲಕ್ಷ್ಮೀಕಾಂತಂ ಕಮಲೇನಂ ಯೋಗಿರಕ್ಷಾಮಗಮ್ಯಂ ವಂದೇ ವಿಷ್ಣುಂ ಭವಭಯರಂ ಸರ್ವಲೋಕೈಕನಾಥಂ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ಕ್ಷಮಾಂ ಜಗದೀಶ್ವರ। महादेवाय धीमहि तन्नो ಕಲಾದೀಪ್ತಿ ನಿರ್ಮಲ್ ಭಟ್ ಮತ್ತು ಮನೆಯವರು ಈ ಕಲಾದೀಪ್ತಿಯ ಗೃಹ ಪ್ರವೇಶದ ಈ ಸುಸಂದರ್ಭದಲ್ಲಿ ಬಂದಿರುವಂತಹ ಎಲ್ಲ ಅತಿಥಿವರ್ಯರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಈ ಗೃಹ ಪ್ರವೇಶದ ಮಧ್ಯದಲ್ಲಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಭಾಗದ ಸಮಾಜಕ್ಕೆ ಕೊಡುಗೆ ಇದ್ದಾನೆ, ಸಮಾಜದ ರತ್ನ
ಅವರಿಗೆ ಸಹಕಾರಿ ರತ್ನ ಕರ್ನಾಟಕ ಸರ್ಕಾರ ಅವರಿಗೆ ಸಹಕಾರ ರತ್ನ ನೀಡಿ ಗೌರವಿಸಿದೆ. ಈ ಸಂದರ್ಭ ನಮ್ಮ ಹವ್ಯಕ ವಲಯ ಮುಡಿಪು ಅವರನ್ನು ಅಭಿನಂದಿಸಬೇಕು ಅಂತೇಳಿ ಒಂದು ಆಯೋಜನೆ ಮಾಡಿಕೊಂಡೆವು. ಸ್ಥಳ ಯಾವುದು ಅಂತೇಳಿ ಯೋಚನೆ ಮಾಡಿದಾಗ ಈ ಗೃಹ ಪ್ರವೇಶದ ದಿನ ಅದು ಒಳ್ಳೆಯದು ಅಂತ ಅನ್ನಿಸ್ತು. ಇಲ್ಲದಿದ್ದರೆ ನಾವೊಂದು ಕಾರ್ಯಕರ್ತರು ಒಂದಿಷ್ಟು ಜನ ಸೇರಿಕೊಂಡು ಸನ್ಮಾನ ಮಾಡ್ತಾ ಇದ್ದೀವಿ. ಆದರೆ ಸಮಾಜದ ಎಲ್ಲ ಬಂಧುಗಳು ಈ ಭಾಗದವರಿದ್ದಾರೆ, ಅದರೊಂದಿಗೆ ಎಲ್ಲ ನಮ್ಮ ಧರ್ಮದವರು ಕೂಡ ಇಲ್ಲಿದ್ದಾರೆ. ಇದು ಸೂಕ್ತವಾದ ವೇದಿಕೆ ಅಂತೇಳಿ ತಿಳ್ಕೊಂಡು ನಾವಿಲ್ಲಿ ಅದನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಪ್ರಥಮವಾಗಿ ವೇದಿಕೆಗೆ ನಾನು ಅತಿಥಿವರ್ಯರನ್ನು ಆಮಂತ್ರಣ ಮಾಡ್ತಾ ಇದ್ದೇನೆ. ನಮ್ಮ ಹವ್ಯಕ ವಲಯದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಪೆರಡೆ ತರಮಿಲೇಶ್ವರ ಭಟ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಶ್ರೀಧರ್ ಭಟ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಮಂಡಲದ ಅಧ್ಯಕ್ಷರಾಗಿರುವಂಥ ಸರವು ರಮೇಶ್ ಭಟ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಮಂಡಲ ವೈದಿಕ ಪ್ರಧಾನರಾಗಿರುವಂಥ ಮುಗುಳಿ ಶ್ರೀರಾಮ್ ಭಟ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲರ ಹಿರಿಯರು ಕೋಣಾಜೆ ಶಂಕರ್ ಭಟ್ ಇವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಂದಿರುವಂಥ ಎಲ್ಲ ಅತಿಥಿವರ್ಯರನ್ನು ಸ್ವಾಗತ ಹಾಗೂ ಪ್ರಾಸ್ತಾವಿಕ ಹಾಗೆ ಇಂದು ಆಗ್ತಾ ಇರುವಂಥ ಶ್ರೀಯುತ TG ರಾಜಾರಾಮ್ ಭಟ್ ಹಾಗೂ ಶ್ರೀಮತಿ ಜ್ಯೋತಿ ರಾಜಾರಾಮ್ ಭಟ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಂದಿರುವಂಥ ಎಲ್ಲ ಅತಿಥಿವರ್ಯರನ್ನು ಹಾಗೂ ಪ್ರಾಸ್ತಾವಿಕ ನುಡಿಯನ್ನಾಡಲಿಕ್ಕೆ ನಮ್ಮ ಹವ್ಯಕ ವಲಯದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಪೆರಡೆ ತರಮಿಲೇಶ್ವರ ಭಟ್ ಅವರು ನಡೆಸಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮನೆ ಪ್ರವೇಶ ಉತ್ಸವದ ಈ ಸಂದರ್ಭದಲ್ಲಿ ಯಜಮಾನರಾದ ನಿರ್ಮಲ ಭಟ್ರು ಕೊಣಾಜೆ ಘಟಕದ ಗುರಿಕಾರರ ಮನೆ ಹೇಳಿಕೆ ಮೇರೆಗೆ ಇಲ್ಲಿ ಬಂದಂತಹ ಎಲ್ಲ ಗಣ್ಯರಿಗೂ ಮತ್ತು ಎಲ್ಲ ಅತಿಥಿಗಳಿಗೂ ಇನ್ನೊಮ್ಮೆ ಸ್ವಾಗತವನ್ನು ಬಯಸಿ ಈ ಸಭಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತು ಎರಡು ವಿಷಯದಲ್ಲಿ ನಾವು ಸಡಗರ ಸಂಭ್ರಮದಲ್ಲಿದ್ದೇವೆ. ಒಂದು ನಿರ್ಮಲ ಭಟ್ರ ನೂತನ ಗೃಹ ಪ್ರವೇಶದ ಉತ್ಸವ, ಮತ್ತೊಂದು ನಮ್ಮ ಸಮಾಜದ ಮುಂದಾಳು ಸಹಕಾರ ರತ್ನ ಶ್ರೀಯುತ ರಾಜಾರಾಮ್ ಭಟ್ರ ಸನ್ಮಾನ ಕಾರ್ಯಕ್ರಮ ಹವ್ಯಕ ವಲಯ ಮುಡಿಪು ವತಿಯಿಂದ. ಈ ಎರಡು ವಿಶೇಷ ಸಂದರ್ಭಗಳಲ್ಲಿ ನಾವು ಇಲ್ಲಿ ಸೇರಿದ್ದೇವೆ. ನಿಮ್ಮೆಲ್ಲರನ್ನು ಸ್ವಾಗತ ಮಾಡಲಿಕ್ಕಾಗಿ ನಾನು ನಿಮ್ಮೆಲ್ಲರ ಅಪ್ಪಣೆ ಕೇಳ್ತಾ ಇದ್ದೇವೆ. ಶ್ರೀಯುತ ನಿರ್ಮಲ ಭಟ್ರು ಇತ್ತೀಚೆಗೆ ನಮ್ಮ ಮೊದಲನ ನಿಕಟಪೂರ್ವ ಗುರಿಕಾರರ ಕೊಣಾಜೆ ಗಣಪತಿ ಭಟ್ರು ಅವರ ಸ್ಥಾನದಲ್ಲಿ ನಿರ್ಮಲ ಭಟ್ರು ಈ ಘಟಕ ಮಂಗಳೂರು ಮಂಡಲ ಮುಡಿಪು ಹವ್ಯಕ ವಲಯದ ಕೊಣಾಜೆ ಘಟಕದ ಗುರಿಕಾರರಾಗಿ ಗುರುಗಳಿಂದ ನಿಯೋಜಿಸಲ್ಪಟ್ಟಿದ್ದಾರೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತೇಳಿ ಒಂದು ಗಾದೆ ಇದೆ. ಮನೆ ಕಟ್ಟಿ ನೋಡಿ ಇವತ್ತು ಅವರು ಅದರ ಪ್ರವೇಶ ಉತ್ಸವ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತು ಅವರ ಮನೆಯವರಿಗೆ ಆಯುರಾರೋಗ್ಯ ಐಶ್ವರ್ಯ ಸಿದ್ಧಿರಸ್ತು ಅಂತೇಳಿ ನಾವು ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹಾಗೂ ಅವರ ಮುಂದಿನ ಜೀವನ ಉತ್ತರೋತ್ತರ ಅವರಿಗೆ ಈ ಹೊಸ ಮನೆಯಲ್ಲಿ ಅಭಿವೃದ್ಧಿ ಆಗಲಿ ಅಂತೇಳಿ ನಮ್ಮೆಲ್ಲರ ಹಾರೈಕೆ. ನಮ್ಮ ಈ ವಿಶೇಷ ಸಭೆಗೆ ಆಹ್ವಾನಿತರು ಮತ್ತು ನಿರ್ಮಲ ಭಟ್ರ ಪುರೋಹಿತರು ಆದಂತಹ ಮತ್ತು ಮಂಗಳೂರು ಮಂಡಲದ ವೈದಿಕ ಪ್ರಧಾನರು ಆದಂತಹ ವೇದಮೂರ್ತಿ ಶ್ರೀರಾಮ್ ಭಟ್ ಮುಗುಳಿ ಅವರ ತಂದೆಯವರನ್ನು ನನಗೆ ಬಹಳ ಪರಿಚಯ ಮೊದಲೇ. ಇವರನ್ನು ಈಗ ಮಂಡಲ ಸಭೆಗೆ ಬಂದ ನಂತರದ ಪರಿಚಯ. ಮೊದಲು ಅವರ ತಂದೆಯವರು ನನ್ನನ್ನು ಗುರಿಕಾರರಂತೆ ಮಾಡಿದ್ದೇ ಅವರ ತಂದೆಯವರು ಮಂಜನಾಡಿ ಗ್ರಾಮಕ್ಕೆ. ಅದರ ನಂತರ ಈಗ ಮೊನ್ನೆ ಮಂಡಲ ಪ್ರಧಾನರಾದಂತಹ ವಿಶೇಷ ಆಯಿತು. ಅವರನ್ನು ನಾನು ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಹಿರಿಯರು 91 ವರ್ಷ ಪ್ರಾಯದ ಕೊಣಾಜೆ ಶಂಕರಣ್ಣ
ಕೊಣಾಜೆ ನನಗೆ ದೊಡ್ಡಪ್ಪನ ಮಗ ಅಣ್ಣನೂ ಆಗಬೇಕು. ಅವರು ಕೊಡುಗೈ ದಾನಿ ಮತ್ತು ಪರಮಪೂಜ್ಯ ಗುರುಗಳ ಅತ್ಯಂತ ಪ್ರಿಯ ಶಿಷ್ಯ. ಅವರು ಬಹಳ ಸಮಯದಿಂದ ನಮ್ಮೊಟ್ಟಿಗೆ ಇದ್ದಾರೆ ಮತ್ತು ಈಗಲೂ ಕೂಡ ಈ ಪ್ರಾಯದಲ್ಲಿ ಕೂಡ ಪ್ರತಿಯೊಂದು ವಲಯ ಸಭೆಗೂ ಬಂದು ನಮ್ಮೊಂದಿಗೆ ಇದ್ದಾರೆ. ಅವರು ಪ್ರಕೃತ ಮೊದಲು ನಮ್ಮ ಕೋಳಿಯೂರು ಸೀಮೆ ಅಂತ ಇರುವಾಗ ಅದರ ಕೋಳಿಯೂರು ಸೀಮೆ ಗುರಿಕಾರರಾಗಿ ಬಹಳ ಇಡೀ ಸೀಮೆಯನ್ನು ಸುತ್ತಿ ರಾಜಾರಾಮ್ ಭಟ್ರು ಇದ್ದರು ಕೋಳಿಯೂರು ಸೀಮೆ ಗುರಿಕಾರರಾಗಿ, ಮತ್ತು ಕೊಣಾಜೆ ಶಂಕರ ಭಟ್ರು ಕೋಳಿಯೂರು ಸೀಮೆ ಗುರಿಕಾರರಾಗಿ ಇಡೀ ಸೀಮೆಯನ್ನು ಸುತ್ತಿ ಪ್ರತಿ ಮನೆಗೂ ಹೋಗಿ ಅವರ ಆ ಮಠದ ಕೆಲಸ ಏನುಂಟು ಅದನ್ನು ಮಾಡ್ತಾ ಇದ್ದಾರೆ. 91 ವರ್ಷ ಪ್ರಾಯದ ಈಗಲೂ ಅವರು ನಮ್ಮ ಹವ್ಯಕ ವಲಯ ಮುಡಿಪಿನ ಸಹಾಯ ಪ್ರಧಾನರಾಗಿ ಈಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಗೌರವಪೂರ್ವಕ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಅವರನ್ನು ಈ ಸಭೆಗೆ ಪ್ರೀತಿಪೂರ್ವಕ ಆಹ್ವಾನ ಮಾಡ್ತಾ ಇದ್ದೇನೆ. ಹರೇ ರಾಮ. ನಮ್ಮ ಹವ್ಯಕ ವಲಯದ ಉಪಾಧ್ಯಕ್ಷರು ಎಲ್ಲ ಕೊಣಾಜೆಯವರು ಇಲ್ಲಿ ಹೆಚ್ಚಿರುವುದು. ನಾನು ಕೊಣಾಜೆಯವನ್ನೇ. ನನ್ನ ತಮ್ಮ, ನಾನು ಅಧ್ಯಕ್ಷ ಅಂತ ಹೇಳ್ತಾರೆ ವಲಯದ, ನನ್ನ ತಮ್ಮ ಶ್ರೀಧರ ಭಟ್ ಹವ್ಯಕ ವಲಯದ ಮುಡಿಪು ಹವ್ಯಕ ವಲಯದ ಉಪಾಧ್ಯಕ್ಷರು ಅವರು ಇದ್ದಾರೆ ಇಲ್ಲಿ, ಶ್ರೀಧರ ಭಟ್. ಅವರಿಗೂ ಹೃತ್ಪೂರ್ವಕ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಾವು ಒಂದು 2 ವರ್ಷಗಳ ಹಿಂದೆ ರಾಜಾರಾಮ್ ಭಟ್ರಿಗೆ ಒಂದು ಪ್ರಸ್ತಾಪ ಮಾಡಿದ್ದೆವು, ನಾವು ನಿಮಗೊಂದು ಸನ್ಮಾನ ಮಾಡಬೇಕು ಅಂತೇಳಿ. ನಾನು ಇನ್ನೂ ಸಾಧನೆ ಮಾಡಲಿದ್ದು ನನಗೀಗ ಸನ್ಮಾನ ಬೇಡ ಹೇಳಿದರು. ಹಾಗೆ ಅದು ಕಾಲ ಕೂಡಿ ಬರಬೇಕು, ಯಾವುದಕ್ಕಾದ್ರೂ ಒಂದು ಕಾಲ ಕೂಡಿ ಬರಬೇಕು ಅಂತಿದೆ. ಆ ಕಾಲ ಇವತ್ತು ಕೂಡಿ ಬಂದಿದೆ, ಸಂತೋಷ. ಸಹಕಾರ ರತ್ನ ಶ್ರೀಯುತ ರಾಜಾರಾಮ್ ಭಟ್ರಿಗೆ ಹವ್ಯಕ ರತ್ನ ಅಂತ ನಾನು ಕರೀತೇನೆ, ಸಮಾಜ ರತ್ನ ಅಂತಲೂ ನಾನು ಕರೀತೇನೆ. ಅವರು ಪ್ರವೇಶ ಮಾಡಿದ ಕಾಲಿಡದ ಕ್ಷೇತ್ರ ಇಲ್ಲ. ಅದನ್ನೆಲ್ಲ ನಾವು ಒಂದು ಸನ್ಮಾನ ಪತ್ರದ ಮೂಲಕ ನಿಮಗೆ ಪ್ರಸ್ತುತಪಡಿಸಲಿಕ್ಕೆ ಇದ್ದೇವೆ. ಆ ಸಂದರ್ಭದಲ್ಲಿ ಸನ್ಮಾನದಲ್ಲಿ ಫಲಪುಷ್ಪ, ಮಾಲೆ ಮತ್ತು ಶಾಲು ಮತ್ತು ಪೇಟ ಎಲ್ಲ ಧರಿಸಿ ಅವರನ್ನು ಸ್ವಾಗತ ಮಾಡಲಿಕ್ಕೆ ಇದ್ದೇವೆ. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ಒಬ್ಬ ಮನೆ ಯಜಮಾನ ಯಾವುದೇ ಶುಭ ಕಾರ್ಯ ಮಾಡಬೇಕಿದ್ರೆ ಅವನ ಧರ್ಮಪತ್ನಿ ಯಾವಾಗಲೂ ಒಟ್ಟಿಗೆ ಇರಬೇಕು. ಆದ ಕಾರಣ ನಾವು ಅವರಿಬ್ಬರನ್ನು ಸೇರಿಸಿ ದಂಪತಿ ಸಮೇತವಾಗಿ ಇವತ್ತು ಸನ್ಮಾನ ಮಾಡ್ತಾ ಇದ್ದೇವೆ. ಶ್ರೀಯುತ ನಮ್ಮ ಸನ್ಮಾನವನ್ನು ಶ್ರೀಯುತ ರಾಜಾರಾಮ್ ಭಟ್ರು ಪ್ರೀತಿಪೂರ್ವಕ ಸ್ವೀಕರಿಸಿ ನಮ್ಮನ್ನು ಆಶೀರ್ವಾದ ಮಾಡಬೇಕು ಅಥವಾ ಅಭಿನಂದನೆ ಮಾಡಬೇಕು ಅಂತೇಳಿ ನಮಗೆ ಸನ್ಮಾರ್ಗವನ್ನು ತೋರಿಸಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಸನ್ಮಾನ ಸ್ವೀಕರಿಸಲಿರುವಂತಹ ಶ್ರೀಯುತ ರಾಜಾರಾಮ್ ಭಟ್ರಿಗೆ ಗೌರವಪೂರ್ವಕ ಹೃದಯ ಅಂತರಾಳದ ಸ್ವಾಗತವನ್ನು ನಾನು ಬಯಸ್ತೇನೆ. ಒಂದು ಗಂಡಸಿನ ಹಿಂದೆ ಒಬ್ಬ ಮಹಿಳೆ ಇದ್ದಾಳೆ, ಅವರ ಸಾಧನೆ ಹಿಂದೆ ಒಬ್ಬ ಮಹಿಳೆ ಇದ್ದಾಳೆ ಅಂತೇಳಿ ನಾವು ಯಾವಾಗಲೂ ಹೇಳುವಂಥದ್ದು. ಅವರ ಹಿಂದೆ ಅವರ ಧರ್ಮಪತ್ನಿ ಶ್ರೀಮತಿ ಜ್ಯೋತಿ ಅಕ್ಕ ಅವರಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಗುರಿಕಾರರು ಹೌದು, ರಾಜಾರಾಮ್ ಭಟ್ರ ಆತ್ಮೀಯ ಸ್ನೇಹಿತರು ಮತ್ತು ಸಂಬಂಧದವರು ಹೌದು. ಕೊಲ್ರಮಜಲು ಶಿವರಾಮ್ ಭಟ್ರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ಸನ್ಮಾನದಲ್ಲಿ ಮುಖ್ಯವಾಗಿ ಒಂದು ಸನ್ಮಾನ ಪತ್ರ ಸಮರ್ಪಣೆ ಆಗಲಿಕ್ಕಿದೆ. ಈ ಸನ್ಮಾನ ಪತ್ರವನ್ನು ಅಲ್ಲಿ ರಾಜಾರಾಮ್ ಭಟ್ರು ಯಾವ ಕ್ಷೇತ್ರದಲ್ಲೆಲ್ಲ ಸಾಧನೆ ಮಾಡಿದ್ದಾರೆ, ಅದರ ನಮಗೆ ತಿಳಿದ ಮಟ್ಟಿಗೆ ಅದರ ಸಾಧ್ಯವಾದಷ್ಟು ಅದನ್ನು ಕ್ರೋಢೀಕರಿಸಿ ನಾವು ಒಂದು ಸನ್ಮಾನ ಪತ್ರವನ್ನು ತಯಾರು ಮಾಡಿದ್ದೇವೆ. ಈ ಸನ್ಮಾನ ಪತ್ರವನ್ನು ತಯಾರು ಮಾಡಲಿಕ್ಕೆ ಕೊಣಾಜೆ ನಿಕಟಪೂರ್ವ ಗುರಿಕಾರರ ಗಣಪತಿ ಭಟ್ರ ಮಗ ಪ್ರದೀಪ, ಎಲ್ಲಿದ್ದೆ ಪ್ರದೀಪ? ಕೊಣಾಜೆ ಪ್ರದೀಪ, ಅವನನ್ನು ನಾವು ಮರೆಯುವಂತಿಲ್ಲ. ಈ ಸನ್ಮಾನ ಪತ್ರವನ್ನು ಅಚ್ಚುಕಟ್ಟಾಗಿ ಮುದ್ರಿಕೊಟ್ಟಂತಹ ಪ್ರದೀಪನಿಗೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರದೀಪ ಮಂಗಳೂರು ಮಂಡಲದ ಶಿಷ್ಯ ಮಾಧ್ಯಮದ ಪ್ರತಿನಿಧಿಯಾಗಿ ಅವ ಕೆಲಸ ಮಾಡಿದವ. ಅವನ ಮನೆ ತಾಪತ್ರಯ ಬಹಳಷ್ಟಿದೆ. ಆದ್ದರಿಂದ
ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದೆ ಈಗ ಪ್ರಕೃತ ಆದರೂ ನಮ್ಮ ಗುರುಗಳ ಪರಂಪರೆಯ ಯಾವ ಕೆಲಸಗಳಿವೆ, ಯಾವ ಅವನ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಅದು ಬ್ಯಾನರ್ ಇರ್ಬೋದು, ಫ್ಲೆಕ್ಸ್ ಇರ್ಬೋದು, ಅದನ್ನು ಮಾಡುವಂತಹ ಎಲ್ಲ ಕೆಲಸವನ್ನು ಅವನು ಈಗಲೂ ಮಾಡ್ತಾ ಇದ್ದಾನೆ. ಆ ಕೆಲಸವನ್ನು ನಾವು ಯಾವತ್ತೂ ಮರೆಯುವಂತಿಲ್ಲ. ಇವತ್ತು ಮೊನ್ನೆ ಸನ್ಮಾನ ಪತ್ರ ತಯಾರು ಮಾಡಬೇಕು ಅಂತಲೂ ಹೇಳಿದಾಗ ಅವನ ಕೆಲಸದ ಒತ್ತಡದಲ್ಲಿ ಅವ ಇದ್ದ. ಆದರೂ ನಮ್ಮ ಮೇಲಿನ ಅಭಿಮಾನದಿಂದ, ರಾಜಾರಾಮ್ ಭಟ್ರ ಮೇಲಿನ ಅಭಿಮಾನದಿಂದ ಅವ ಸನ್ಮಾನ ಪತ್ರವನ್ನು ತಯಾರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಇನ್ನೊಮ್ಮೆ ಅವನಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಬಂದಂತಹ ಅನೇಕ ಗಣ್ಯರಿದ್ದಾರೆ ನಮ್ಮೊಂದಿಗೆ. ಪ್ರತ್ಯೇಕ ನಾನು ಹೆಸರು ಹೇಳುವಷ್ಟು ಇಲ್ಲಿ ಸಮಯ ಅವಕಾಶವು ಕಡಿಮೆ ಉಂಟು. ಆದ್ದರಿಂದ ಬಂದಂತಹ ಎಲ್ಲ ಗಣ್ಯರಿಗೂ ಮತ್ತು ನಿರ್ಮಲ ಭಟ್ರ ಸಂಬಂಧಿಕರಿಗೂ ಮತ್ತು ಸ್ನೇಹಿತರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಎಡೆ ಮಾಡಿಕೊಡ್ತಾ ಇದ್ದೇನೆ. ಹರೇ ರಾಮ. ಬಂದಿರುವಂಥ ಎಲ್ಲ ಅತಿಥಿವರಿಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿನಾಡಿರುವಂಥ ಹವ್ಯಕ ಮಂಡಲ ಅರ್ಪಿಸ್ತಾ ನಮ್ಮ ವೇದಿಕೆಯಲ್ಲಿ ಒಂದು ವಿಶೇಷ ಅತಿಥಿ ಉಪಸ್ಥಿತರಿದ್ದಾರೆ. ನಾವು ಅವರನ್ನು ನೆನೆಸ್ಕೊಳ್ಬೇಕು. ನಾವು ಕಳೆದ ನೃತ್ಯಲಹರಿ ಸಂಸ್ಥೆ ನಾವು ಅವರನ್ನು ನೆನೆಸ್ಕೊಳ್ಬೇಕು. ನನ್ನ ಈ ವಿದ್ಯುತ್ ವಿದ್ಯುತ್ ಭರತನಾಟ್ಯದಲ್ಲಿ ವಿದ್ಯುತ್ತನ್ನು ಮಾಡಿದ್ದಾರೆ. 10 ವರ್ಷಗಳ ಒಂದು ದಶಾವರಣ ಕಾರ್ಯಕ್ರಮ ಇತ್ತು. ಆಗ ನಿಕಟಪೂರ್ VC ಅವರು ಇಲ್ಲಿ ನಮ್ಮೊಂದಿಗೆ, ಜಯರಾಜ್ ಅಮೀನ್ರವರು ನಮ್ಮೊಂದಿಗಿದ್ದಾರೆ. ಅವರ ಸಹಕಾರದಿಂದಾಗಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಾವು ಆಯೋಜನೆ ಮಾಡಲಿಕ್ಕೆ ಸಹಕಾರವನ್ನು ಮಾಡಿದ್ದಾರೆ. ಅದು ಯೋಗ. ಅವರು ಇವತ್ತು ಈ ಜಾಗದಲ್ಲಿ ಉಪಸ್ಥಿತರಿದ್ದ ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದೆ. ಹಾಗೆ ನಮ್ಮ ಕೊಣಾಜೆ ಘಟಕದ ಮಾತೃ ವಿಭಾಗದ ಪ್ರಧಾನಿ ಶುಭಾ SN ಭಟ್ ಅವರಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಎಲ್ಲ ಘಟಕಗಳ ಪದಾಧಿಕಾರಿಗಳಿದ್ದಾರೆ. ಹಾಗೆ ರಾಷ್ಟ್ರೋತ್ಥಾನ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಯವರಿಗೆ ಬಂದಿದ್ದಾರೆ. ಹಾಗೆ ಶಾರದಾ ಗಣಪತಿ ವಿದ್ಯಾಕೇಂದ್ರದ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಯವರಿಗೆ ಕೂಡ ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಸನ್ಮಾನ ಪತ್ರ ವಾಚನವನ್ನು ನಮ್ಮ ಹವ್ಯಕ ಮಂಡಲದ ಕಾರ್ಯದರ್ಶಿಯಾಗಿರುವಂಥ ಎಡಂಬಲೆ ಸತ್ಯಣ್ಣನವರು ಸನ್ಮಾನ ಪತ್ರವನ್ನು ವಾಚನ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದೆ. ಶ್ರೀ ಗುರುಭ್ಯೋ ನಮಃ. ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ಶ್ರೀ ಸಂಸ್ಥಾನ ಗೋಕರ್ಣ ಶ್ರೀ ರಾಮಚಂದ್ರಾಪುರ ಮಠ ಹವ್ಯಕ ವಲಯ ಮುಡಿಪು. ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಅತ್ಯಂತ ಪ್ರಿಯ ಶಿಷ್ಯರು, ಕುರ್ನಾಡು ಘಟಕದ ಶ್ರೀ ಗುರಿಕಾರರು, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಮತ್ತು ಸಹಕಾರಿ ಕ್ಷೇತ್ರದ ಅವರ ಸಾಧನೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ತೆಕ್ಕುಂಜ ರಾಜಾರಾಮ ಭಟ್ಟರಿಗೆ ಹವ್ಯಕ ವಲಯ ಮುಡಿಪು ವತಿಯಿಂದ ಅಭಿನಂದಿಸಿ ನೀಡುವ ಸನ್ಮಾನ ಪತ್ರ. ಪಟೇಲರಾಗಿದ್ದ ತೆಕ್ಕುಂಜ ಗಣಪತಿ ಭಟ್ಟ ಶಾರದಾ ದಂಪತಿಗಳ 4ನೇ ಸುಪುತ್ರನಾಗಿ 19/4/1964 ಶ್ರೀರಾಮನವಮಿಯ ಶುಭ ದಿನದಂದು ಜನಿಸಿದ ಕಾರಣ ಶ್ರೀಯುತರಿಗೆ ರಾಜಾರಾಮ ಎಂದು ನಾಮಕರಣ ಮಾಡಿದರು. ಪ್ರಾಥಮಿಕ ಶಿಕ್ಷಣ ಮುಡಿಪು ಶ್ರೀ ಭಾರತಿ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢ ಶಿಕ್ಷಣ ಕುರ್ನಾಡು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರೈಸಿ ಮಂಗಳೂರಿನ ಗೋಕರ್ಣನಾಥೇಶ್ವರ ಮಹಾವಿದ್ಯಾಲಯದಿಂದ ವಾಣಿಜ್ಯ ಪದವೀಧರರಾದರು. ವಿದ್ಯಾರ್ಥಿ ನಾಯಕನಾಗಿ ಶ್ರೇಷ್ಠ ವಿದ್ಯಾರ್ಥಿ ಪ್ರಶಸ್ತಿ ಪಡೆದು ನಾಯಕತ್ವ ಗುಣ ಮೈಗೂಡಿಸಿಕೊಂಡರು. ತಾರೀಕು 21/10/1990 ನಡಿಬೈಲು ಗೋವಿಂದ ಭಟ್ಟ ಮತ್ತು ಪಾರ್ವತಿ ಇವರ ಪುತ್ರಿ ಜ್ಯೋತಿಯವರನ್ನು ವಿವಾಹವಾಗಿ ಸೌಮ್ಯಶ್ರೀ ಎಂಬ ಮಗಳನ್ನು ಪಡೆದು ಕ್ರಮೇಣ ಯೋಗ್ಯವರನಿಗೆ ಕನ್ಯಾದಾನ ಮಾಡಿ ಪುಣ್ಯ ಸಂಪಾದಿಸಿದರು. ಧಾರ್ಮಿಕ ಕ್ಷೇತ್ರ ಮುಡಿಪು ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾಗಿ, ಮಜಿ ಶ್ರೀ ಮಹಾಮಾಯಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿ, ಕುರ್ನಾಡು ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಉಪಾಧ್ಯಕ್ಷರಾಗಿ, ಪ್ರಕೃತ ಶ್ರೀ ರಾಮಚಂದ್ರಾಪುರ ಮಠದ ಅಂಗಸಂಸ್ಥೆಗಳಾದ ಮೂಳೂರು ಶ್ರೀ ಪರಮೇಶ್ವರ ದೇವಸ್ಥಾನ, ಕೈರಂಗಳ ಪುಣ್ಯಕೋಟಿ ನಗರದ ಅಮೃತಧಾರ ಗೋಶಾಲೆ ಇವುಗಳ ಸೇವಾ ಸಮಿತಿ ಅಧ್ಯಕ್ಷರಾಗಿ ಮತ್ತು ಕುರ್ನಾಡು ಘಟಕದ ಗುರಿಕಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೋಲಿಯೂರು ಸೀಮಾ ಗುರಿಕಾರರಾಗಿ ಹಲವು ವರ್ಷ ಮಠ ಮತ್ತು ಹವ್ಯಕ ಸಮಾಜಕ್ಕಾಗಿ ಕಾರ್ಯನಿರತರಾಗಿದ್ದರು. ಗೋಶಾಲೆಗೆ 2 ಎಕರೆ ಜಾಗವನ್ನು ದಾನ ಮಾಡಿದ್ದಾರೆ. ಗೋಶಾಲೆಯಲ್ಲಿ ಗೋಕಳ್ಳತನವಾದಾಗ ಅವರು ಕೈಗೊಂಡ ಉಪವಾಸ ಸತ್ಯಾಗ್ರಹವು ಅವರಿಗೆ ಗೋವುಗಳ ಮೇಲಿನ ಪ್ರೀತಿ ಭಕ್ತಿಗೊಂದು ಉದಾಹರಣೆ. ಯಕ್ಷಗಾನ ಕ್ಷೇತ್ರದಲ್ಲಿಯೂ ಸಾಕಷ್ಟು ಅನುಭವ ಹೊಂದಿರುವ ಅವರು ಯಕ್ಷಗಾನದ ಕಾಮಧೇನು ಆಗಿದ್ದಾರೆ. ಸಾಮಾಜಿಕ ಕ್ಷೇತ್ರ ನೆರವಿನ ಆಸರೆ ಯೋಜನೆ ಮೂಲಕ ಅಶಕ್ತರಿಗೆ ಗೃಹ ನಿರ್ಮಾಣ ಮಾಡುವುದರ ಮೂಲಕ ಬಡವರ ಪಾಲಿಗೆ ಸ್ಮರಣೀಯರಾಗಿದ್ದಾರೆ. ಮೋಂತಿಮಾರು ಸದಾಶಿವ ಭಟ್ಟರ ನೂತನ ಮನೆ ನಿರ್ಮಾಣಕ್ಕೆ ಸಂಪೂರ್ಣ ಸಿಮೆಂಟನ್ನು ಒದಗಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಟ್ಟಾಳುವಾಗಿಯೂ ಸಮಾಜದ ಸೇವೆಯಲ್ಲಿ ನಿರತರಾಗಿದ್ದಾರೆ. ಶೈಕ್ಷಣಿಕ ಕ್ಷೇತ್ರ
2006ರಲ್ಲಿ ಕೈರಂಗಳದ ಪುಣ್ಯಕೋಟಿ ನಗರದಲ್ಲಿ ತಮ್ಮ ಹೆತ್ತವರ ನೆನಪಿಗಾಗಿ ಶಾರದಾ ಗಣಪತಿ ವಿದ್ಯಾಕೇಂದ್ರವನ್ನು ಸ್ಥಾಪಿಸಿ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನದೊಂದಿಗೆ ಅನ್ನದಾನವನ್ನು ಮಾಡುತ್ತಿದ್ದಾರೆ. ಇಲ್ಲಿ LKGಯಿಂದ PUC ತನಕ ಸಾಂಪ್ರದಾಯಿಕ ವಿದ್ಯೆಯೊಂದಿಗೆ ಪಠ್ಯೇತರ ಚಟುವಟಿಕೆ, ಶಿಸ್ತು ಮತ್ತು ನಾಯಕತ್ವ ಗುಣಗಳಿಗೆ ಪ್ರಾಧಾನ್ಯತೆಯನ್ನು ನೀಡಲಾಗುತ್ತದೆ. ಶ್ರೀಯುತರು ಅದರ ಸಂಚಾಲಕರಾಗಿರುತ್ತಾರೆ. ಇತ್ತೀಚೆಗೆ ಕೈರಂಗಳ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ರಾಜಕೀಯ ಕ್ಷೇತ್ರ ಮಂಡಲ ಪಂಚಾಯತ್ ಸದಸ್ಯರಾಗಿ, ಕುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಕೃತ ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಸಹಕಾರಿ ಪ್ರಕೋಷ್ಠದ ಮುಖ್ಯಸ್ಥರಾಗಿದ್ದಾರೆ. ಸಹಕಾರ ಕ್ಷೇತ್ರ ಅಮ್ಮೆಂಬಳ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ 3 ದಶಕಗಳಿಗೂ ಹೆಚ್ಚು ಸಮಯದಿಂದ ಸಮರ್ಥವಾಗಿ ಮುನ್ನಡೆಸುತ್ತಿದ್ದಾರೆ. 1999ರಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿರುತ್ತಾರೆ. ಕುರ್ನಾಡು ಹಾಲು ಉತ್ಪಾದಕರ ಸಹಕಾರಿ ಸಂಘ, ಗಾಯತ್ರಿ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ, ಅಡಿಕೆ ಬೆಳೆಗಾರರ ಮಾಸ್ ಲಿಮಿಟೆಡ್ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದ ಇವರಿಗೆ 2002ರಲ್ಲಿ ಜಿಲ್ಲೆಯ ಉತ್ತಮ ಯುವ ಸಹಕಾರಿ ಪ್ರಶಸ್ತಿಯು ಲಭಿಸಿತ್ತು. ಸಹಕಾರ ರತ್ನ ಶ್ರೀಯುತ ರಾಜಾರಾಮ ಭಟ್ಟರು ಹವ್ಯಕ ಮಾತ್ರವಲ್ಲ, ಹಿಂದೂ ಸಮಾಜದ ಅನರ್ಘ್ಯ ರತ್ನ. ಇವರ ಯಶಸ್ಸಿನ ಹಿಂದೆ ಅವರ ಧರ್ಮಪತ್ನಿ ಶ್ರೀಮತಿ ಜ್ಯೋತಿ ಭಟ್ಟರ ಪಾತ್ರವೂ ಇದೆ. ಇವರ ಸಮಾಜ ಸೇವೆ ಇನ್ನಷ್ಟು ಕಾಲ ಮುಂದುವರಿಯಲು ಇವರಿಗೆ ಆರೋಗ್ಯ ಹಾಗೂ ದೀರ್ಘಾಯುಷ್ಯವನ್ನು ಶ್ರೀರಾಮದೇವರು, ಶ್ರೀ ಗುರುಗಳು ಹಾಗೂ ಗೋಮಾತೆ ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಸಮರ್ಪಿಸುವ ಸನ್ಮಾನ ಪತ್ರ. ಮುಡಿಪು ವಲಯದ ಸಮಸ್ತ ಗುರಿಕಾರರು, ಪದಾಧಿಕಾರಿಗಳು ಮತ್ತು ಶಿಷ್ಯಬಂಧುಗಳು. ತಾರೀಕು 27/11/2025. ಸ್ಥಳ ಕೊಣಾಜೆ ಘಟಕದ ಗುರಿಕಾರ ನಿರ್ಮಲ ಭಟ್ಟರ ಮನೆ, ಕಲಾದೀಪ್ತಿ. ಹರೇ ರಾಮ. ವಾಚಿಸಿರುವಂಥ ಹವ್ಯಕ ಮಂಡಲದ ಮುಡಿಪು ವಲಯದ ಕಾರ್ಯದರ್ಶಿಯಾಗಿರುವಂಥ ಸತ್ಯನಾರಾಯಣ ಭಟ್ ಎಡೆಂಬಲೆ ಇವರಿಗೆ ಧನ್ಯವಾದಗಳನ್ನು ಹೇಳಿ ಒಂದು ಗ್ರಂಥ ಮಾಡಬಹುದು, ಆದರೆ ಅದನ್ನು ನಾವು ಒಂದು ಪುಟಕ್ಕೆ ತಂದು ಸೀಮಿತಗೊಳಿಸಿದ್ದೇವೆ. ಜೋರಾದ ಚಪ್ಪಾಳೆ, ಕರತಾಡನೆ ಬರಬೇಕು. ಎಲ್ಲ ವೇದಿಕೆಯಲ್ಲಿರುವ ಅತಿಥಿವರ್ಯರು ಅವರನ್ನು ಸನ್ಮಾನಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಭಾಗದಲ್ಲಿ ಹೆಸರಾಗಿರುವಂಥ ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಸರ್ ಅವರು ಈಗ ಬಂದರು. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅವರ ಮಗಳಾಗಿರುವಂಥ ಅಮ್ಮಕ್ಕ ಕೂಡ ಜೊತೆಯಲ್ಲಿದ್ದಾರೆ. ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು. ಕಲಾದೀಪ್ತಿಯ ಗೃಹ ಪ್ರವೇಶದ ಸಂದರ್ಭದಲ್ಲಿ ಒಂದು ದೊಡ್ಡ ಸಮಾರಂಭ ಏರ್ಪಾಟು ಮಾಡಿ ಆ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವ ಮುಡಿಪು ವಲಯದ ಅಧ್ಯಕ್ಷ ಪೆರಡೆ ತಿರುಮಲೇಶ್ ಭಟ್ ಅವರೇ, ನಮ್ಮ ಸಮಾಜದ ಮುಂದಾಳು,
ನಮ್ಮ ಮಾರ್ಗದರ್ಶಕರು ಕೊಣಾಜೆ ಶಂಕರ ಭಟ್ ಅವರೇ, ಶ್ರೀರಾಮ್ ಭಟ್ರೆ ಮತ್ತು ವೇದಿಕೆಯಲ್ಲಿ ಮತ್ತು ಮುಂದೆ ಕುಳಿತಂಥ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದವನಿಗೆ ಸನ್ಮಾನ ಮಾಡುವುದು, ಜನ ತಮಾಷೆ ಮಾಡಿದರೂ ಕೂಡ ಅದೊಂದು ಅನಿವಾರ್ಯ. ನನಗೆ ಅನಿವಾರ್ಯ ಅಲ್ಲ. ಈ ಕ್ಷೇತ್ರದಲ್ಲಿ ಮುಂದೆ ಬಂದು ಕೆಲಸ ಮಾಡುವ ಯುವಕರಿಗೆ ಅದೊಂದು ಸ್ಫೂರ್ತಿ ಆಗಬೇಕು. ನನಗೂ ಕೂಡ ಸಾಧನೆ ಮಾಡಿದರೆ ಪ್ರಶಸ್ತಿ ಬರ್ಬೋದು ಅಂತ ಒಂದು ಕಾಣಲಿಕ್ಕೋಸ್ಕರವಾಗಿ ಈ ಸನ್ಮಾನಗಳು ಬೇಕು. ನಾನು ವೇದಿಕೆಯಲ್ಲಿ ಹೇಳ್ಬೋದು ನನಗೆ ಈ ಸನ್ಮಾನ ಅಗತ್ಯ ಇರಲಿಲ್ಲ ಅಂತ ಹೇಳ್ಬೋದು, ಆದರೆ ಅಗತ್ಯ ಇತ್ತು. ಸಮಾಜ ಒಂದು ಗುರುತಿಸಿ ಒಂದು ದೊಡ್ಡ ಸಂಗತಿ. ಸಮಾಜದ ಎಲ್ಲರೂ ಕೂಡ ಒಂದೇ ಆಗಿ ಸನ್ಮಾನ ನನಗೆ ಇವತ್ತು ಮಾಡಿದ್ದು ನನಗೆ ಸಂತೋಷ ಕೊಟ್ಟಿದೆ. ವಲಯ ಅಧ್ಯಕ್ಷರು ಅದನ್ನು ಸೂಚ್ಯವಾಗಿ ಉಲ್ಲೇಖ ಮಾಡಿದರು. ಇಂಥ ಸನ್ಮಾನ ಸಮಾರಂಭಗಳು ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಕೂಡ ಅಗತ್ಯ ಇದೆ. ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಹೊಸ ಹುಡುಗರು ಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಾರೆ. ಸಹಕಾರ ಕ್ಷೇತ್ರದಲ್ಲೂ ಕೂಡ ಹುಡುಗರು ಪ್ರವೇಶ ಮಾಡಿದವರಿದ್ದಾರೆ. ಕ್ರೀಡಾ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಸಮಾಜ ಸೇವೆಯಲ್ಲಿ ಇರ್ಬೋದು. ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿಯುವ ಹುಡುಗರಿಗೆ ಇದೊಂದು ಸ್ಫೂರ್ತಿ ಆಗಬೇಕು ಅಂತ ಆಸೆ ಮಾಡ್ತಾ, ನಮಗೆ ದಂಪತಿಗಳಿಗೆ ಶಾಲು ಹಾಕಿ ಗೌರವದ ಸನ್ಮಾನ ಸಮಾಜದ ಹಿರಿಯರು ಸೇರಿ ಮಾಡಿದ್ದಾರೆ. ಈ ಸನ್ಮಾನಕ್ಕೆ ನಾನು ಚಿರ ಋಣಿಯಾಗಿದ್ದೇನೆ. ಈ ಸಮಾಜ ಯಾವತ್ತೂ ಕೂಡ ನನಗೆ ಸ್ಫೂರ್ತಿಯನ್ನು ಕೊಟ್ಟ ಸಮಾಜ. ಗುರುಗಳಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ನನ್ನನ್ನು ಯಾವತ್ತೂ ಕೂಡ ಬೆನ್ನು ತಟ್ಟಿ ಮಂತ್ರಾಕ್ಷತೆ ಕೊಟ್ಟು ನನಗೆ ಆಶೀರ್ವಾದ ಮಾಡಿದವರು. ಅವರು ಆಶೀರ್ವಾದ ಮಾಡಿದ ಮೇಲೆ, ನನ್ನ ತಲೆಗೆ ಮಂತ್ರಾಕ್ಷತೆ ಹಾಕಿದ ಮೇಲೆ ನನ್ನ ಜೀವನ ನಾನು ಹಿಂದೆ ತಿರುಗಿ ನೋಡಿದ್ದಿಲ್ಲ. ಆ ಮಂತ್ರಾಕ್ಷತೆ ಸುವರ್ಣ ಮಂತ್ರಾಕ್ಷತೆಯಾಗಿ ನನ್ನನ್ನು ರಕ್ಷಣೆ ಮಾಡಿದೆ, ನನ್ನನ್ನು ಬೆಳೆಸಿದೆ. ಅಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀಮದ್ ಜಗದ್ಗುರುಗಳು ಅವರಿಗೆ ನಾನು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಕೆ ಮಾಡ್ತಾ, ಇಂಥ ಸಮಾರಂಭಗಳು ಹೆಚ್ಚು ನಡೀಲಿ, ಹೆಚ್ಚು ಯುವಕರಿಗೆ ಇಂಥ ಸನ್ಮಾನ ಸಿಗುವಂತಾಗಲಿ ಅಂತ ಆಸೆ ಮಾಡ್ತಾ, ನಿರ್ಮಲ ಕುಮಾರ್ ಮನೆಯವರ ಆ ಸ್ಫಟಿಕ ಶುದ್ಧವಾದ ಪ್ರೀತಿ ಅದು ಯಾವತ್ತೂ ಕೂಡ ನಾನು ಮರೆಯುವ ಹಾಗಿಲ್ಲ. ನನ್ನ ಎಲ್ಲ ಸಾಹಸಗಳಲ್ಲಿ ಕೂಡ ಅವರು ನಿರ್ಮಲ ಕುಮಾರ್ ತೊಡಗಿ ಯಶಸ್ಸುವರೆಗೆ ಅವರು ನನಗೆ ಬೆಂಬಲವಾಗಿ ನಿಂತವರು. ಇಲ್ಲದೇ ಇದ್ದರೆ ನನ್ನ ಮನೆ ಹಕ್ಕಲ್ಲಿ ನೀವು ಸನ್ಮಾನ ಮಾಡಬೇಕು ಅಂತಿಲ್ಲ ಅಂತ ಹೇಳ್ತಾ ಇದ್ರು. ಅಲ್ಲ, ಅದನ್ನು ಅವರು ಮುಂದೆ ನಿಂತು ಮುತುವರ್ಜಿ ವಹಿಸಿ ಮಾಡಿಕೊಟ್ಟಿದ್ದಾರೆ. ಕುಮಾರ್ ಅವರು ಅವರ ಮನೆಯವರಿಗೆ ವಂದನೆ ಸಲ್ಲಿಕೆ ಮಾಡ್ತಾ, ಇವತ್ತು ಕಲಾದೀಪ್ತಿಯ ಗೃಹ ಪ್ರವೇಶ ಆಗಿದೆ. ಈ ಕಲಾದೀಪ್ತಿಯಲ್ಲಿ ಅವರ ಮನೆ ಹಿತೋಪೇತವಾಗಿ ಬೆಳಗಲಿ ಮತ್ತು ಅವರು ಸುಖದ ನೆಲೆ ಈ ಕಲಾದೀಪ್ತಿಯಲ್ಲಿ ಕಂಡುಕೊಳ್ಳುವಂತಾಗಲಿ. ಇನ್ನು ನಾವು ಯಶಸ್ಸಿಗೆ ಸನ್ಮಾನ ಮಾಡಲಿಕ್ಕಿದೆ. ಮೊನ್ನೆ ಮಂಗಳೂರು ವಿಶ್ವವಿದ್ಯಾನಿಲಯದ ಮಿಸ್ಟರ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ರನ್ನರ್ ಅಪ್ ಆಗಿದ್ದಾನೆ. ರನ್ನರ್ ಅಪ್ ಆದ್ದು ಯಾಕೆ ಅಂತ ಕೇಳಿದರೆ, ಅವನಿಗೆ ಪ್ರಥಮ ಬಹುಮಾನಕ್ಕೆ ಅರ್ಹತೆ ಇಲ್ಲ ಅಂತಲ್ಲ. ಪ್ರಥಮ ವರ್ಷದ ಪೋಸ್ಟ್ ಗ್ರಾಜುಯೇಷನ್ ಮಾಡುವವನಿಗೆ ಅದು ಕೊಡಬಾರ್ದು ಅಂತ ಅಲ್ಲಿ ಒಂದು ಅಲಿಖಿತ ಸಂವಿಧಾನ. ಯಾಕೆ ಸೆಕೆಂಡ್ ಇಯರ್ ಅವನಿಗೆ ಕೊಡಬೇಕು ಅಂತ. ಹಾಗಾಗಿ ಅವನಿಗೆ ಅದು ಬರಲಿಲ್ಲ. ಬರೋ ವರ್ಷ ಆತನಿಗೆ ಬರ್ತದೆ, ಮಿಸ್ಟರ್ ಯೂನಿವರ್ಸ್ ಆತನಿಗೆ ಬರಲಿ ಅಂತ ನಾನು ಹಾರೈಕೆ ಮಾಡ್ತಾ, ಈ ಮನೆಯಲ್ಲಿ ಕಲಾ ಮಾತೆ, ಕಲಾ ಸರಸ್ವತಿ ನಿತ್ಯ ನಲಿಯುವಂತಾಗಲಿ ಅಂತ ಆಸೆ ಮಾಡ್ತಾ, ಈ ಮನೆಗೂ ಕೂಡ ಗುರುಗಳಾದ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಆಶೀರ್ವಾದ ಇರಲಿ ಅಂತ ಅಪೇಕ್ಷೆ ಮಾಡ್ತಾನೆ. ಎಲ್ಲರಿಗೂ ನಮಸ್ಕಾರ. ಉಳ್ಳಾಲ ವೀರರಾಣಿ ಬಕ್ಕಾರ್ ಉತ್ಸವ ಸಮಿತಿಯ
ದಿನಕರ್ ಒಳಾಳವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು, ಒಂದೆರಡು ಶುಭ ನುಡಿಯನ್ನು ಬಯಸ್ತಾ ಇದ್ದೇವೆ. ನಾಟ್ಯಾಚಾರ್ಯ ಎಲ್ಲರಿಗೂ ನಮಸ್ಕಾರ. ನನ್ನ ಶಿಷ್ಯೆ ರೇಷ್ಮಾ ನಿರ್ಮಲ್ ದಂಪತಿಗಳು ಈ ಕಲಾದೀಪ್ತಿ ಎಂಬ ಒಂದು ಗೃಹ ಪ್ರವೇಶಕ್ಕೆ ನಾನು ಬಂದಿದ್ದೇನೆ. ಕಲೆಯಲ್ಲಿ ನೃತ್ಯ ಕಲೆಯನ್ನು ಇಲ್ಲಿ ಮತ್ತು ಸಂಗೀತವನ್ನು ಕೂಡ ಮುಂದುವರಿಸಿಕೊಂಡು ಹೋಗುವಂಥ ಒಂದು ಅಭಿಪ್ರಾಯ ಇರಬಹುದು ಅಂತ ಶಿವ ನಟರಾಜೇಶ್ವರ ಸದಾ ರೇಷ್ಮಾ ಮತ್ತು ಅವರ ಮಗ ಅವನು ಇದರಲ್ಲಿ ಮುಂದುವರಿಯುವ ಹಾಗಿದ್ದಾನೆ, ISS ಹೋಗಿದ್ದಾನೆ. ಇದಕ್ಕೆ ಧಾರಾಳ ಪ್ರೋತ್ಸಾಹಕರಾಗಿ ನಿರ್ಮಲ್ ಭಟ್ ಅವರು ಕೂಡ ಇದ್ದಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಅವರು ಉನ್ನತ ಶಿಖರಕ್ಕೇರಿ ನಮ್ಮ ಸನಾತನ ವೇದದಿಂದ ಬಂದಂತಹ ಈ ವಿದ್ಯೆಯನ್ನು ಮುಂದುವರಿಸಿಕೊಂಡು ಹೋಗುವಂಥ ಮಹಾಶಕ್ತಿಯನ್ನು ನಾವು ನಂಬಿಕೊಂಡು ಬಂದಿರುವಂಥ ನಟರಾಜೇಶ್ವರ ಅನುಗ್ರಹ ಮಾಡಲಿ ಅಂತ ಹೇಳಿಕೊಂಡು ಹಿರಿಯವನಾಗಿ ತುಂಬ ಮನಸ್ಸಿನಿಂದ ಅವರಿಗೆ ನನ್ನ ಮನದಾಳದ ಆಶೀರ್ವಾದವನ್ನು ಸಮರ್ಪಿಸುತ್ತಾ ನನ್ನ ಮಾತುಗಳನ್ನು ವಿರಾಮಗೊಳಿಸ್ತಾರೆ. ಧನ್ಯವಾದ ಸಮರ್ಪಣೆಗೆ ರೇಷ್ಮಾ ನಿರ್ಮಲ್ ಭಟ್ ಅವರ ನೃತ್ಯ ಗುರುಗಳಾಗಿರುವಂಥ ಪ್ರಮೋದ್ ಕುಮಾರ್ ಉಳ್ಳಾಲ್ ಕೂಡ ಬಂದಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದೀಗ ಈ ಸಭಾ ವೇದಿಕೆಯ ಧನ್ಯವಾದವನ್ನು ನಮ್ಮ ಕೊಣಾಜೆ ಘಟಕ ಡಾಕ್ಟರ್ ಶುಭಾ SN ಭಟ್ ಅವರು ನೆರವೇರಿಸಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಈ ಸನ್ಮಾನಕ್ಕೆ ಭಾಜನರಾದ ಶ್ರೀಯುತ ರಾಜಾರಾಮ್ ಭಟ್ ಮೇಯ್ನಾಗಿ ಅಂದರೆ ಕರ್ನಾಟಕ ಸಹಕಾರ ರತ್ನ ಸಿಕ್ಕಿದ ಆ ಖುಷಿಯಲ್ಲಿ ನಾವೆಲ್ಲ ಒಂದು ಸನ್ಮಾನವನ್ನು ಮಾಡಿದ್ದೇವೆ. ಅವರಿಗೆ ಅನಂತ ಧನ್ಯವಾದಗಳು. ಹಾಗೆ ವೇದಿಕೆ ಮೇಲಿರುವ ಎಲ್ಲರಿಗೂ ಅನಂತ ಧನ್ಯವಾದಗಳು. ವೇದಿಕೆಯ ಎದುರು ಇರುವ ಎಲ್ಲರಿಗೂ ಅನುವು ಮಾಡಿಕೊಟ್ಟ ಶ್ರೀಮತಿ ರೇಷ್ಮಾ ಹಾಗೂ ನಿರ್ಮಲ್ ಕುಮಾರ್ ಹಾಗೂ ನಿರ್ಮಲಣ್ಣ ಮತ್ತು ಯಶಸ್ ಇವರೆಲ್ಲರಿಗೂ ಅನಂತ ಧನ್ಯವಾದಗಳು.